ಎಳೆಯರ ರಾಮಾಯಣದ 2ನೇ ಅಧ್ಯಾಯ. ವಿಶ್ವಾಮಿತ್ರರು ಹೇಳಿದ ಕಥೆಗಳು. ಉಪ ಅಧ್ಯಾಯ ತಾಟಕಿ ಸಂಹಾರ. ದೋಣಿಯು ಗಂಗಾ ನದಿಯ ದಕ್ಷಿಣ ತೀರವನ್ನು ತಲುಪಿತು. ವಿಶ್ವಾಮಿತ್ರರೊಡನೆ ರಾಮಲಕ್ಷ್ಮಣರು ದೋಣಿಯಿಂದ ಇಳಿದು ಮುಂದೆ ಹೋದರು. ದಟ್ಟವಾದ ಕಾಡು ಎದುರಾಯಿತು. ಅಲ್ಲಿ ಹಾಡ ಹಗಲಿನಲ್ಲೂ ಸಹ ಕಾರ್ಗತ್ತಲು ಕವಿದಿರುತ್ತಿತ್ತು. ಕ್ರೂರವಾದ ಪ್ರಾಣಿಗಳಿಂದ ಕೂಡಿದ್ದ ಆ ಕಾಡು ಎಂತಹ ಧೈರ್ಯವಂತರಿಗೂ ಹೆದರಿಕೆ ಹುಟ್ಟಿಸುವಂತಿತ್ತು. ಆದರೆ ರಾಮಲಕ್ಷ್ಮಣರಿಗೆ ಮಾತ್ರ ಅರಣ್ಯವನ್ನು ಕಂಡು ಅಂಜಿಕೆ ಆಗಲಿಲ್ಲ. ರಾಮನು ವಿಶ್ವಾಮಿತ್ರನ ಕುರಿತು, ಮಹರ್ಷಿಗಳೇ, ಈ ಕಾಡು ಬಹಳ ಭಯಂಕರವಾಗಿ ಕಾಣುತ್ತಿದೆ. ಎತ್ತ ನೋಡಿದರೂ ಸಿಂಹ, ಹುಲಿ, ಕಾಡು ಹಂದಿ, ಆನೆಗಳೇ ಸುಳಿದಾಡುತ್ತಿವೆ. ಕಗ್ಗಿಲಿ, ಮತ್ತಿ, ಬಿಲ್ವ ಮೊದಲಾದ ಹೆಮ್ಮರೆಗಳಿಂದ ಕೂಡಿರುವ ಈ ಕಾಡು ಯಾವುದು ಎಂದು ಕೇಳಿದ. ವಿಶ್ವಾಮಿತ್ರರು, ರಾಮ, ಹಿಂದೆ ಈ ಸ್ಥಳದಲ್ಲಿ ಮಲದ ಮತ್ತು ಕುರುಷ ಎಂಬ 2 ರಾಜ್ಯಗಳಿದ್ದವು. ಒಂದು ಸಮಯದಲ್ಲಿ ಯಕ್ಷಿಯೊಬ್ಬಳು ಇಲ್ಲಿಗೆ ಬಂದು ಸೇರಿಕೊಂಡಳು. ಈ 2 ರಾಜ್ಯಗಳನ್ನು ಕೊಳ್ಳೆ ಹೊಡೆಯಲು ಆರಂಭಿಸಿದಳು. ಅವಳ ಹೆಸರು ತಾಟಕಿ. ಅವಳು ಸುಕೇತು ಎಂಬ ಯಕ್ಷನ ಮಗಳು. ಅವಳ ಗಂಡ ಸುಂದ ಎಂಬ ರಾಕ್ಷಸ. ತಾಟಕಿಯು ಮಹಾದುಷ್ಟೆ. ಮಾರೀಚ ಮತ್ತು ಸುಬಾಹು ಅವರ ಮಕ್ಕಳು. ಅವರು ತುಂಬ ಕ್ರೂರಿಗಳು. ಈ ತಾಟಕಿ ಮತ್ತು ಅವರ ಮಕ್ಕಳು ಸೇರಿಕೊಂಡು ಮಲದ ಮತ್ತು ಕುರುಷ ಎಂಬ 2 ರಾಜ್ಯಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ತಾಟಕಿಯ ದೌರ್ಜನ್ಯವನ್ನು ತಾಳಲಾರದೆ ಈ ರಾಜ್ಯದ ಪ್ರಜೆಗಳು ಓಡಿ ಹೋದರು. ದೇಶ ಅನಾಥವಾಯಿತು, ನಿರ್ಜನವಾಯಿತು. ಕೊನೆಗೆ ಈ ರೀತಿಯಾಗಿ ಘೋರವಾದ ಅರಣ್ಯವಾಗಿ ಹೋಯಿತು. ಇದನ್ನು ಈಗ ದಂಡಕಾರಣ್ಯ ಎನ್ನುತ್ತಾರೆ. ರಾಮ, ತಾಟಕಿ ಇಲ್ಲೇ ಇದ್ದಾಳೆ. ಮೊದಲು ನೀನು ಅವಳನ್ನು ಸಂಹರಿಸು. ನನ್ನ ಯಜ್ಞಕ್ಕೆ ಅಡ್ಡ ಬರುತ್ತಿರುವ ಅವರ ಮಕ್ಕಳಾದ ಮಾರೀಚ, ಸುಬಾಹುಗಳನ್ನು ನಂತರ ಎದುರಿಸಬಹುದು ಎಂದರು. ರಾಮನು ವಿಶ್ವಾಮಿತ್ರರನ್ನು ಕುರಿತು, ಮಹರ್ಷಿಗಳೇ, ತಾಟಕಿಯು ಎಷ್ಟೇ ದುಷ್ಟಳಾಗಿದ್ದರೂ ಹೆಂಗಸನ್ನು ಕೊಲ್ಲುವುದು ಪಾಪವಲ್ಲವೇ ಎಂದು ಕೇಳಿದ. ಅದಕ್ಕೆ ವಿಶ್ವಾಮಿತ್ರರು, ದುಷ್ಟರು ಯಾರೇ ಆಗಿರಲಿ, ಅವರು ತಮ್ಮ ನಡತೆಯನ್ನು ತಿದ್ದಿಕೊಳ್ಳದೆ ಹೋದರೆ ಅವರಿಂದ ಲೋಕಕ್ಕೆ ಬಾಧೆ ತಪ್ಪದು. ಅವರ ಕೆಟ್ಟ ಕೆಲಸಗಳು ಹೆಚ್ಚುತ್ತಲೇ ಹೋಗುತ್ತವೆ. ಇದರಿಂದ ಎಲ್ಲರಿಗೂ ತೊಂದರೆ ಉಂಟಾಗುತ್ತದೆ. ದುಷ್ಟರನ್ನು ನಿರ್ಲಕ್ಷಿಸುವುದೇ ಪಾಪ. ಹಿಂದೆ ಕೃತಯುಗದಲ್ಲಿ ವಿರೋಚನನೆಂಬ ದೈತ್ಯನಿದ್ದ. ಅವನ ಪುತ್ರಿಯಾದ ಮಂಥರೆಯು ಭೂದೇವಿಯನ್ನೇ ಕೊಂದುಬಿಡಲು ಸಂಚು ಮಾಡಿದಳು. ಇದನ್ನು ತಿಳಿದ ದೇವೇಂದ್ರನು ಮಂಥರೆಯನ್ನು ಸಂಹರಿಸಿದನು. ಅವಳು ಹೆಂಗಸು ಎಂದು ಹಿಂಜರಿಯಲಿಲ್ಲ. ಅದೇ ರೀತಿ ಭೃಗುಋಷಿಗಳ ಪತ್ನಿಯು, ರಾಕ್ಷಸರ ಗುರು ಶುಕ್ರಾಚಾರ್ಯ ತಾಯಿಯೂ ಆದ ಖ್ಯಾತಿಯು ಇಂದ್ರನ ಹತ್ಯೆ ಮಾಡಬೇಕೆಂದು ಪ್ರಯತ್ನಿಸಿದಾಗ ವಿಷ್ಣುವು ಅವಳನ್ನು ವಧಿಸಿಬಿಟ್ಟನು. ದುಷ್ಟ ಸಂಹಾರ ಒಂದೇ ಅವನ ಗುರಿಯಾಗಿತ್ತು. ಆದ್ದರಿಂದ ತಾಟಕಿಯನ್ನು ನೀನು ಕೊಲ್ಲುವುದರಲ್ಲಿ ಯಾವ ಪಾಪವೂ ಇಲ್ಲ. ನಿಶ್ಚಿಂತೆಯಿಂದ ಅವಳನ್ನು ವಧಿಸು ಎಂದರು. ವಿಶ್ವಾಮಿತ್ರರು ಹೇಳಿದ ಮಾತುಗಳನ್ನು ರಾಮ ಕೇಳಿದ. ಅವರು ಹೇಳಿದ್ದು ಸರಿ ಅನ್ನಿಸಿತು. ಅಲ್ಲದೆ ಮಹರ್ಷಿಗಳು ಹೇಳಿದಂತೆ ಕೇಳಬೇಕೆಂದು ತಂದೆಯವರು ಅಪ್ಪಣೆ ಕೊಡಿಸಿದ್ದಾರೆ. ಆದ್ದರಿಂದ ವಿಶ್ವಾಮಿತ್ರರು ಹೇಳಿದಂತೆ ನಡೆಯುವುದೇ ನನ್ನ ಧರ್ಮ ಎಂದುಕೊಂಡ. ತನ್ನ ಬಿಲ್ಲನ್ನು ಕೈಗೆ ತೆಗೆದುಕೊಂಡು ಅದರ ಬಾಣವನ್ನು ಮೀಟಿ ಠೇಂಕಾರ ಮಾಡಿದ. ಆ ಶಬ್ದ ಕಾಡಿನ ಎಲ್ಲ ಭಾಗಗಳಿಗೂ ಮೊಳಗಿ ಪ್ರತಿಧ್ವನಿಸಿತು. ಅರಣ್ಯದಲ್ಲಿದ್ದ ಪ್ರಾಣಿಗಳಲ್ಲೂ ಬೆಚ್ಚಿಬಿದ್ದವು. ಪಕ್ಷಿಗಳು ಚೀತ್ಕರಿಸುತ್ತಾ ಮರಗಳ ಮೇಲೆ ಹಾರಾಡುತ್ತಾ ಗದ್ದಲ ಮಾಡಲಾರಂಭಿಸಿದವು. ಒಂದು ಗಳಿಗೆ ಹಿಂದೆ ಭಯಂಕರ ಮೌನ ಹೊಂದಿದ್ದ ಕಾಡು ಇದ್ದಕ್ಕಿದ್ದಂತೆ ಸದ್ದು ಗದ್ದಲಗಳಿಂದ ತುಂಬಿ ಹೋಯಿತು. ರಾಮನ ಬಿಲ್ಲಿನ ಠೇಂಕಾರ ತಾಟಕಿಗೂ ಕೇಳಿಸಿತು. ಆಕೆಗೆ ಅತ್ಯಾಶ್ಚರ್ಯವಾಯಿತು. ಹಾಗೆಯೇ ಭಯಂಕರ ಕೋಪವೂ ಉಂಟಾಯಿತು. ನನ್ನನ್ನು ಕೆಣಕುತ್ತಿರುವವರು ಯಾರು ಎಂದು ಅಬ್ಬರಿಸುತ್ತಾ ಓಡಿ ಬಂದಳು. ಅವಳ ವಿಕಾರವಾದ ರೂಪವನ್ನು, ರಾಕ್ಷಸಿ ದೇಹವನ್ನು ರಾಮ ನೋಡಿದ. ಅವನಿಗೆ ಸ್ವಲ್ಪವೂ ಹೆದರಿಕೆ ಆಗಲಿಲ್ಲ. ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಬುದ್ಧಿ ಕಲಿಸೋಣ ಎಂದು ಲಕ್ಷ್ಮಣನಿಗೆ ತಿಳಿಸಿದ. ತಾಟಕಿಯು ಸಿಡಿಲಿನಂತೆ ಗರ್ಜಿಸುತ್ತಾ ರಾಮನ ಬಳಿಗೆ ಬಂದಳು. ಅವನ ಸುತ್ತಲೂ ಭಯಂಕರವಾದ ಧೂಳೆಬ್ಬಿಸಿದಳು. ಕಲ್ಲುಗಳ ಮಳೆಗರೆದಳು. ಘೋರವಾಗಿ ಅಟ್ಟಹಾಸ ಮಾಡಿದಳು. ರಾಮನು ತನ್ನ ಬಿಲ್ಲನ್ನು ಕೈಗೆ ತೆಗೆದುಕೊಂಡ. ಬಾಣಗಳನ್ನು ಬಿಟ್ಟು ಕಲ್ಲುಗಳನ್ನು ತಡೆದ. ಹಾಗೆ ಮುಂದೆ ಮುಂದೆ ಹೋಗುತ್ತಾ ಅವಳ ಸಮೀಪಕ್ಕೆ ಬಂದ. ಅವಳ ಕೈಗಳನ್ನು ತುಂಡರಿಸಿದ. ಲಕ್ಷ್ಮಣನ ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿದ. ಆಗ ತಾಟಕಿಯು ಕಿಟಾರನೆ ಕಿರುಚಿಕೊಂಡಳು. ಅತ್ಯಂತ ಕೋಪಗೊಂಡು ಮಾಯಾಯುದ್ಧವನ್ನು ಆರಂಭಿಸಿದಳು. ಒಂದು ದೊಡ್ಡ ಮರದ ಹಿಂದೆ ನಿಂತು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಲಾರಂಭಿಸಿದಳು. ರಾಮ ಅವುಗಳನ್ನೆಲ್ಲ ನಿವಾರಿಸುತ್ತಾ ಬಂದ. ಆದರೆ ಎಷ್ಟು ಹೊತ್ತಾದರೂ ಯುದ್ಧ ಕೊನೆಗೊಳ್ಳಲೇ ಇಲ್ಲ. ಆಗ ವಿಶ್ವಾಮಿತ್ರರು, ರಾಮ, ಸೂರ್ಯ ಮುಳುಗುತ್ತಾ ಇದ್ದಾನೆ. ಕತ್ತಲಾಗಿ ಬಿಟ್ಟರೆ ರಾಕ್ಷಸರ ಬಲ ಹೆಚ್ಚಾಗುತ್ತದೆ. ಆಮೇಲೆ ಅವರನ್ನು ಕೊಲ್ಲುವುದು ಬಹಳ ಕಷ್ಟವಾಗುತ್ತದೆ. ಆದ್ದರಿಂದ ಈಗಲೇ ನೀನು ತಾಟಕಿಯನ್ನು ಕೊಂದುಬಿಡು ಎಂದರು. ರಾಮನು ಶಬ್ದವೇದಿ ವಿದ್ಯೆಯಿಂದ ಅವಳಿರೋ ಜಾಗವನ್ನು ತಿಳಿದುಕೊಂಡು ಬಾಣ ಬಿಟ್ಟ. ಶಬ್ದವೇದಿ ಎಂದರೆ ಕಣ್ಣಿಗೆ ಕಾಣದಿರುವ ವಸ್ತುವಿನ ಕಡೆಗೆ ಕೇವಲ ಶಬ್ದವನ್ನು ಅನುಸರಿಸಿ ಬಾಣ ಪ್ರಯೋಗಿಸುವುದು. ರಾಮನು ಬಿಟ್ಟ ಬಾಣವು ನೇರವಾಗಿ ತಾಟಕಿಯ ಎದೆಯನ್ನು ಬಡಿಯಿತು. ಅವಳ ಎದೆ ಬಿರಿದು ಹೋಯಿತು.
ತಾಟಕಿ ಭಯಂಕರವಾಗಿ ಅಬ್ಬರಿಸುತ್ತಾ ಕೆಳಗೆ ಸತ್ತು ಬಿದ್ದಳು. ತಾಟಕಿಯ ಸಂಹಾರವನ್ನು ಆಕಾಶದಿಂದ ವೀಕ್ಷಣೆ ಮಾಡಿದ ದೇವೇಂದ್ರನು ಇತರ ದೇವತೆಗಳು ಅಲ್ಲಿಗೆ ಬಂದರು. ರಾಮ ಲಕ್ಷ್ಮಣರ ಧೈರ್ಯ ಸಾಹಸಗಳನ್ನು ಕೊಂಡಾಡಿದರು. ನಿಮ್ಮಿಂದ ಧರ್ಮಕ್ಕೆ ಜಯವಾಯಿತು, ಲೋಕ ಕಂಟಕ ತಪ್ಪಿತು, ನಿಮಗೆ ಶುಭವಾಗಲಿ ಎಂದು ಹರಸಿದರು. ವಿಶ್ವಾಮಿತ್ರರಿಗೂ ಬಹಳ ಸಂತೋಷವಾಯಿತು. ರಾಮ ಲಕ್ಷ್ಮಣರಿಬ್ಬರನ್ನು ಪ್ರೀತಿಯಿಂದ ಅಪ್ಪಿಕೊಂಡರು. ಈ ರಾತ್ರಿ ಇಲ್ಲಿಯೇ ಇರೋಣ, ನಾಳೆ ಬೆಳಗ್ಗೆ ನಮ್ಮ ಆಶ್ರಮದ ಕಡೆಗೆ ಹೊರಡೋಣ ಎಂದರು. ತಾಟಕಿಯ ಸಂಹಾರದಿಂದಾಗಿ ಶಾಂತಿ ನೆಲೆಸಿತು. ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು.